ಲಕ್ಷ ಜನ ದುಡಿತಾಯಿದ್ರು. ಇವತ್ತೆಷ್ಟು ಲಕ್ಷ ಅದರ 6-7 ಲಕ್ಷ ದುಡಿತಾ ಇದ್ದಾರೆ. ಉಳಿದ್ರಲ್ಲಿ ಮನೆಗೆ ಹೋಗಿ ಹೆಚ್ಚಾಗಲಿಲ್ಲ, ಉದ್ಯೋಗ ಸೃಷ್ಟಿ ಆಗಲಿಲ್ಲ. ಅದರಲ್ಲೂ ಮುಖ್ಯವಾಗಿ MSME ಬೆಳೀಲಿಲ್ಲ, ಕಾರ್ಖಾನೆ ಬೆಳೀಲಿಲ್ಲ. ಎಲ್ಲ ದಿವಾಳಿ 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 ದಿವಾಳಿ. ಅವರು ಸರ್ಕಾರಿ ಅಧಿಕಾರಿಗೆ ಸಿಕ್ಕಾಗ ಪ್ರಶ್ನೆ ಅದು. ಆದರೆ ಇವರು ಬಂದು ಮನಮೋಹನ್ ಸಿಂಗ್ರು ಓಪನ್ ಮಾಡಿದರೆ ಚೆನ್ನಾಗಿ ಆಗ್ತದೆ. ಯಾಕಂದರೆ ಅಮೇರಿಕಾದಲ್ಲೇ, ಇಂಗ್ಲೆಂಡ್ನಲ್ಲೇ, ಇನ್ನುಳಿದ ಮುಂದುವರೆದ ದೇಶಗಳ ಆಗಿದ್ರೆ ನಮ್ಮದು ಆಗ್ತದೆ ಅಂತ ಏನೋ ಭ್ರಮೆಗೊಳಗಾಗಿ ಅದು ಚೇಂಜ್ ಮಾಡಿದರು. PV ನರಸಿಂಹರಾವ್ ಅವರು. ನಂತರ ಕೆಲವು ಜನ ಚೆನ್ನಾಗಿ ನಡೆದಂಗೆ ಅನಿಸ್ತು ಆರಂಭದಲ್ಲ. ಆದರೆ ಇವತ್ತು ಅದನ್ನು ಗಮನಿಸಿದಾಗ ಅದರಲ್ಲೂ ಮೋದಿಯವರು ಬಂದ ಮೇಲೆ ಇಡೀ ಓಪನ್ನ ಕ್ಲೋಸೇ ಇಲ್ಲ. ಎಲ್ಲರೂ ಪ್ರೈವೇಟ್ದಲ್ಲಿ ಕೊಟ್ಟರು, ಪ್ರೈವೇಟ್ದಲ್ಲಿ. ಇವತ್ತು ಏನಾಗಿದೆ? ಇನ್ವೆಸ್ಟರ್ಸ್ ಬರ್ತಾಯಿಲ್ಲ, ಇಲ್ಲ ಇಂಡಸ್ಟ್ರಿಗಳು ಬೆಳೀತಾ ಇಲ್ಲ, ಏನೂ ಇಲ್ಲ. ಇವತ್ತೇನಾಗಿಬಿಡುತ್ತಪ್ಪ ಅಂದ್ರೆ ಈ ಕಾರ್ಮಿಕರನ್ನು, ಕೂಲಿಕಾರರನ್ನು ಶೋಷಣೆ ಮಾಡೋದು ದೊಡ್ಡ ವ್ಯವಸ್ಥೆ ನಿರ್ಮಾಣ ಆಗಿಬಿಡ್ತು. ಮೊದಲು 8 ತಾಸು ದುಡಿದಕ್ಕೆ ನಮ್ಮ ಕಾರ್ಮಿಕರು ಒಳ್ಳೆ ಜಗಳ ತೆಗೆದಿದ್ರು. ನಾವು ಸಾಯಂಕಾಲ ಸಣ್ಣವ್ರದ್ದು ನೋಡಿದ್ದೀವಿ ಅದನ್ನು. 8 ತಾಸು ಭಾಳ ಆಗ್ತದೆ, 6 ತಾಸು ಮಾಡಿರಿ, ಮತ್ತೇನೋ ಮಾಡಿರಿ ಅಂತ ಡಿಮಾಂಡ್ ಸಹಿತ ಮಾಡ್ತಾಯಿದ್ರು. ಮತ್ತು ಎಲ್ಲ ಕೊಟ್ಟು ಸರಿಯಾಗಿ ಕೆಲಸ ಮಾಡ್ತಾಯಿಲ್ಲ. ಅದೊಂದು ದುರಂತನ, ಅದು ಆಗಬಾರ್ದಾಗಿತ್ತು. ಇವತ್ತು ನೋಡಿರಿ, ಸರ್ಕಾರಿ ಶಾಲೆಗಳಲ್ಲಿ ಟೀಚರ್ಗಳು ಎಲ್ಲ ಅದಾವೆ, ಅದಕ್ಕೆ ಕಲಿಸೋದು ಸರಿಯಾಗಿ ಹೋಗೋದಿಲ್ಲ ಅನ್ನೋದು ರಿಪೋರ್ಟ್ಸ್ ಭಾಳ ಅದಾವೆ. ಸರ್ಕಾರಿ ಶಾಲೆ ಆಯಿತು, ಅದರಲ್ಲೂ ಮುಖ್ಯವಾಗಿ ಶಿಕ್ಷಣ ಕ್ಷೇತ್ರ ಭಾಳ ಮಹತ್ವದ್ದು. ಅಲ್ಲಿ ಸರಿಯಾಗಿ ವರ್ಕ್ ಆಗ್ತಾಯಿಲ್ಲ. ಇದ್ದಾರೆ ಒಳ್ಳೆಯವರು, ಅದರ ಪ್ರಮಾಣ ಭಾಳ ಕಡಿಮೆ. ಇದನ್ನೆಲ್ಲ ನೋಡಿಕೊಂಡು ಹೊರಗುತ್ತಿಗೆ ಕೊಟ್ಟರು. ಹೊರಗುತ್ತಿಗೆ ಅದಕ್ಕೊಂದು ಭೀಕರ ಆಗಿಬಿಟ್ಟಿದೆ ಇವತ್ತು ಈ ದೇಶದಲ್ಲ. ಎದಕ್ಕಾಗಿ ಇವತ್ತು ಏನು ಕಾಯ್ದೆ ತರ್ತಾ ಇದ್ದ ಹೊರಗುತ್ತಿಗೆ 2028 ಮಾರ್ಚ್ 31 ಹೊರಗುತ್ತಿಗೆ ಇಲ್ಲ. ಇವತ್ತು ನೋಡಿ ಹೊರಗುತ್ತಿಗೆ ಬರೀ ಏನೇನು ನಿಮಗೆ ಎಲ್ಲ